ಇವತ್ತಿನ ಟಾಪಿಕ್ ಏನಂದ್ರೆ 10 ಥಿಂಗ್ಸ್ ಐ ಕಾಂಟ್ ಲಿವ್ ವಿತೌಟ್ ದೆಮ್. ಹಿಂಗ್ ಕುತ್ಕೊಂಡ್ರೆ ನಂಗೆ ಓಮ್ಲಿ ಫೀಲು, ಕಂಫರ್ಟಬಲ್ ಆಗಿದೆಯಾ? ಬಹಳ ಕಂಫರ್ಟಬಲ್ ಆಗಿದೆ. ನಂಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ಚಿಕನ್ ತಿಂತೀನಿ. ತುಂಬಾ ಬೇಜಾರಾಗಿದೆ, ನಂಗೇನೋ ಮೂಡ್ ಔಟ್ ಆಗಿದೆ ಅಂದ್ರೂ ಖಂಡಿತ ಚಿಕನ್ ತಿಂತೀನಿ. ಈ ತರ ಪ್ಲಾಂಟ್ಸ್ ಅಂದ್ರೆ ನಂಗೆ ಸಖತ್ ಭಾರಿ ಇಷ್ಟ. ನಂಗೆ ದಿನ ಗಿಡಕ್ಕೆ ನೀರು ಹಾಕೋದಕ್ಕೆ ಏನ್ ರೋಗ ನಿಮ್ಗೆ ಅಂತೀನಿ. ಮೋಟ್ರ್ ಕೆಟ್ಟೋಗೈತಲ್ಲಪ್ಪಯ್ಯ. ಮಳೆ ಸುರಿದ್ರ ಪಡೆ ಹಿಡ್ಕೊಂಡು ನೀರ್ ಹಾಕಿ. 5th ಒಂದ್ ಏನ್ ಗೊತ್ತಾ? ಕಾಫಿ. ಕರ್ನಾಟಕ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಿರುವ ನಮಸ್ಕಾರಗಳು. ಸ್ವಲ್ಪ ಆದ್ರೂ ಖಾರ ಇರಬೇಕು. ಖಾರ ಇಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ ನಂಗೆ. ಖಾರ ಬೇಕಾ? ಚೆನ್ನಾಗಿ ಮುಖ ತೊಳೆದ್ರೆ ಒಂಥರ ಫ್ರೆಶ್ ಫೀಲ್ ಆಗತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಹೋಗಿ ಊಟ ಮಾಡಿ ಮಲಕ್ಕೋ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ 10 ಥಿಂಗ್ಸ್ ಐ ಕಾಂಟ್ ಲಿವ್ ವಿತೌಟ್ ದೆಮ್. ಸೊ ಅದೇ ಕನ್ನಡದಲ್ಲಿ ಹೇಳ್ಬೇಕಂದ್ರೆ 10 ವಿಷಯಗಳು ಇಲ್ಲ ಅಂದರೆ ನಂಗೆ ಬದುಕಕ್ಕೆ ಆಗಲ್ಲ ಅನ್ನೋ ಥರ ಆ ಥರ ವಿಷಯಗಳ ಬಗ್ಗೆನೇ ಇವತ್ತು ಮಾತಾಡಬೇಕು ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅಯ್ಯೋ, ಮೊದಲನೇ ಥಿಂಗ್ ಏನು ಗೊತ್ತಾ? ಈ ಥರ ಕೂತ್ಕೊಳ್ಳೋದು. ನನಗೆ ಎಲ್ಲಿದ್ದೀನಿ, ಐ ಮೀನ್ ಯಾವುದಾದ್ರೂ ಇಂಪಾರ್ಟೆಂಟ್ ಪ್ರೋಗ್ರಾಮ್ಗೆ ಹೋದಾಗ ಅಥವಾ ಶೂಟಿಂಗಲ್ಲಿ ಇದ್ದಾಗ ನಂದು ವೀಕ್ನೆಸ್ ಅಂತಲೇ ಹೇಳ್ಬೋದು ಇದು. ಹಿಂಗೆ ಕೂತ್ಕೊಂಡ್ರೆ ನಂಗೆ ಓಮ್ಲಿ ಫೀಲು, ಕಂಫರ್ಟಬಲ್ ಆಗಿದೆಯಾ? ಬಹಳ ಕಂಫರ್ಟಬಲ್ ಆಗಿದೆ. ನಾ ಹಿಂಗೆ ಕೂತಿರ್ತೀನಿ. ಅದು ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಅಕ್ಕಪಕ್ಕ ನೋಡ್ಬಿಟ್ಟು ಅವ್ರು ಕೂತಿರೋದು ನೋಡಿ, ಓಕೆ ಇವರೆಲ್ಲರೂ ಈಗ ಕೂತಿದ್ದಾರೆ, ಈಗ ಕೂತ್ಕೋಬೇಕು ಅಂತ ಹಂಗೆ ಸೈಲೆಂಟಾಗಿ ಚೇಂಜ್ ಮಾಡ್ಕೊಳ್ತೀನಿ. ಇದೊಂದು ಥಿಂಗು ನನಗೆ ನಿಜವಾಗ್ಲೂ ತುಂಬ ಕಂಫರ್ಟಬಲ್ ಫೀಲ್ ಕೊಡೋ ಅಂಥದ್ದು. ಸೊ ಹಿಂಗೆ ಕೂತ್ಕೊಳ್ಳೋದು, ಚಪ್ಪಲ್ ಮಡಿಕೆ ಹಾಕ್ಕೊಂಡು ಕೂತ್ಕೊಳ್ಳೋದು, ಚೇರ್ ಮೇಲಾದರೂ ಇರಲಿ ನೆಲ ಮೇಲಾದರೂ ಇರಲಿ, ಹಂಗೆ ಕೂತ್ಕೊಂಡ್ರೇ ನಂಗೆ ಸಮಾಧಾನ. ಇದೊಂದು. ಎರಡನೇದು ಏನು ಅಂದರೆ ಚಿಕನ್. ಬಂಗಾರಿ ಮಸಾಲೆ ರೆಡಿ ಮಾಡ್ಕೋ. ಚಿಕನ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು, ಬಿಗ್ ಬಾಸಲ್ಲಿ ಕಣ್ಣೀರ ಧಾರೆನೇ ಹರಿಸಿದ್ದೆ. ಒಂದು ಚಿಕನ್ ಅನ್ನೋದು ಹೆಂಗೆ ಅಂದರೆ ಅಟ್ಲೀಸ್ಟ್ ವೀಕಲ್ಲಿ 3 ಟೈಮ್ಸ್ ಆದರೂ ಇರಬೇಕು. ದಿನ ಇರಲಿಲ್ಲ ಅಂದರೂ ಪರವಾಗಿಲ್ಲ. ಅದನ್ನು ತಿಂದಿಲ್ಲ ಅಂದರೆ ಬದುಕದೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಏನೋ ಬೇಜಾರಾದರೂ ಚಿಕನ್ ಬೇಕು, ಅಳು ಬರ್ತಿದ್ರು ಚಿಕನ್ ಬೇಕು, ಖುಷಿ ಆದರೂ ಚಿಕನ್ ಬೇಕು, ಈ ಥರ ಮೆಂಟಾಲಿಟಿ ನಂದು. ನಂಗೆ ತುಂಬ ಖುಷಿ ಆಗಿದೆ ಅಂದರೆ ಚಿಕನ್ ತಿಂತೀನಿ. ತುಂಬ ಬೇಜಾರಾಗಿದೆ, ನಂಗೇನೋ ಮೂಡ್ ಔಟ್ ಆಗಿದೆ ಅಂದ್ರೂ ಖಂಡಿತ ಚಿಕನ್ ತಿಂತೀನಿ. ಈ ಥರ. ಇನ್ನು ಮೇಯ್ನ್ಲಿ ತುಂಬ ಇಂಪಾರ್ಟೆಂಟ್ ನಂಗೆ ಬೇಕೇ ಬೇಕು ಅಂದರೆ ನನ್ನ ಕೀಕಿ. ಅವಳು ಹೆಂಗೆ ಅಂದರೆ ನನ್ನ ಜೊತೆನೇ ಇರಬೇಕು, ನನ್ನ ಹತ್ರನೇ ಮಾತಾಡ್ತಿರ್ಬೇಕು. ನಾನು ಬಂದಿದ್ದ ತಕ್ಷಣ ಅವಳು ಹೆಂಗೆ ಅಂದರೆ ನಾನು ಗೇಟ್ ತೆಗಿಯೋಕ್ಕಿಂತ ಮುಂಚೆ ಅವಳು ಡೋರ್ ಹತ್ರ ಬಂದಿರ್ತಾಳೆ. ಸೊ ಹೆಂಗೆ ಅಂದರೆ ಕೀಕಿ ನೋಡಿಲ್ಲ ಮನೆಗೆ ಬಂದಿದ್ದ ತಕ್ಷಣ ಅಂದರೆ ಒಂಥರ ಬೇಜಾರಾಗುತ್ತೆ. ಅವಳು ಎಲ್ಲಿದ್ದರೂ ಬಂದೇ ಬರ್ತಾಳೆ ಅವಳಂತೂ. ಒಂದೊಂದು ಸಲ ಮಲ್ಕೊಂಡ್ಬಿಟ್ಟಿದ್ರೆ ಅವಳು ಗೊತ್ತಾಗಿರಲ್ಲ, ನಾನು ಸೈಲೆಂಟಾಗಿ ಬಂದಿರ್ತೀನಲ್ಲ, ಕೀಕಿ ನೋಡಲೇಬೇಕು ನಾನು. ಅದೊಂಥರ ಏನೋ ಕೀಕಿ ಇಲ್ಲ ಮನೇಲಿ, ಅಥವಾ ನಾನು ಕೀಕಿನ ಬಿಟ್ಬಿಟ್ಟು ಎಲ್ಲಾದರೂ ಹೋದ್ರೂ ನಂಗೆ ಕೀಕಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಅಯ್ಯೋ ಏನು ಮಾಡ್ತಿರ್ತಾಳೋ. ಇಲ್ಲಿ ಬಂದು ಆ್ಯಕ್ಚುಲಿ ಅವಳು ವೆಯ್ಟಿಂಗ್ ಪಾಯಿಂಟ್ ಇದು. ಆ್ಯಕ್ಚುಲಿ ನಾನಿಲ್ಲ ಅಂದರೆ ಇಲ್ಲಿ ಬಂದು ವೆಯ್ಟ್ ಮಾಡ್ತಿರ್ತಾಳೆ ಅವಳು ಗೇಟ್ ನೋಡಿಕೊಂಡು. ಕೀಕಿ ಇಲ್ಲ ಅಂದರೆ ನಂಗೆ ತುಂಬ ಕಷ್ಟ ಆಗಿದೆ. 4th ಥಿಂಗ್ ಏನು ಗೊತ್ತಾ? ಪ್ಲ್ಯಾಂಟ್ಸ್ ಅಂದರೆ ನಂಗೆ ಸಖತ್ ಭಾರಿ ಇಷ್ಟ. ನನಗೆ ಹೆಂಗೆ ಅಂದರೆ ನಾನು 1-2 ದಿನ ಮನೇಲಿ ಇಲ್ಲ ಅಂದರೆ ಎಲ್ಲ ಪ್ಲ್ಯಾಂಟ್ಸ್ನು ನಾನು ಬಂದಾಗ ನೈಟ್ ಆಗಿರಲಿ ಕತ್ಲೆ ಆಗಿರಲಿ ಪ್ಲ್ಯಾಂಟ್ಸ್ನೆಲ್ಲ ನೋಡಿ ಆ ಕತ್ಲೆಲ್ಲೇ ಟಾರ್ಚ್ ಹಾಕ್ಕೊಂಡು ಯಾವುದ್ಯಾವುದಕ್ಕೆ ನೀರು ಬೇಕು, ನೀರು ಬೇಡ ಅಂತ ಸ್ವಲ್ಪ ನೀರೆಲ್ಲ ಹಾಕಿ ಒಂದು ಖುಷಿ ಆಗುತ್ತೆ ನನಗೆ ಪ್ಲ್ಯಾಂಟ್ಸ್ನ ಮತ್ತೆ ನೋಡಿದಾಗ. ಮತ್ತು ಯಾರದೇ ಮನೆಗೆ ಹೋದಾಗ ಅವ್ರು ತುಂಬ ಪ್ಲ್ಯಾಂಟ್ಸ್ ಇಟ್ಟಿದ್ರೆ ನಂಗೆ ಒಂಥರ ಫುಲ್ಲು ಖುಷಿ ಆಗಿಬಿಟ್ಟು ಅವ್ರನ್ನ ಹತ್ರ ಎಲ್ಲ ಡೀಟೇಲ್ಸ್ ಕೇಳ್ತಿರ್ತೀನಿ, ಇದ್ಯಾವ ಪ್ಲ್ಯಾಂಟು ಅಂತ. ನಂಗೆ ತುಂಬ ಇಷ್ಟ ಗಿಡಗಳಂದರೆ. ನೀವು ನೋಡ್ಬೋದು ಇಲ್ಲೆಲ್ಲ ಒಂದಷ್ಟು ಗಿಡಗಳಿಟ್ಟಿದ್ದೀನಿ. ಇದು ವಿಳ್ಳೆದೆಲೆ. ದಿನ ಗಿಡಕ್ಕೆ ನೀರು ಹಾಕೋದಕ್ಕೆ ಏನ್ ರೋಗ ನಿಮ್ಗೆ ಅಂತೀನಿ. ಮೋಟ್ರ್ ಕೆಟ್ಟೋಗೈತಲ್ಲಪ್ಪಯ್ಯ. ಮಳೆ ಸುರಿದ್ರ ಪಡೆ ಹಿಡ್ಕೊಂಡು ನೀರ್ ಹಾಕಿ. 5th ಒಂದ್ ಏನು ಗೊತ್ತಾ? ಕಾಫಿ. ಕರ್ನಾಟಕ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಿರುವ ನಮಸ್ಕಾರಗಳು. ಕಾಫಿ ಅಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಕಾಫಿ ಇಲ್ಲ ಅಂದರೆ ನಮ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಬೇಕೇ ಬೇಕು. ಅವತ್ತಿನ ದಿನ ಮೂಡೇ ಸರಿಗಿರಲ್ಲ ಕಾಫಿ ಕುಡ್ದಿಲ್ಲ ಅಂದರೆ. ಎಲ್ಲಾದರೂ ಟ್ರಿಪ್ ಹೋದ್ರೂ ಅಷ್ಟೇ ಕಾಫಿ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಯೋಚನೆ ಮಾಡ್ತೀನಿ. ಸೊ ಕಾಫಿ ಬೇಕೇ ಬೇಕು. ಇನ್ನು ನೆಕ್ಸ್ಟು ಏನಂದರೆ ಫುಡ್ಡಲ್ಲಿ ಸ್ಪೈಸಿ. 6th ಒನ್ ಸ್ಪೈಸಿ ಇರಬೇಕು, ಸ್ವಲ್ಪ ಆದರೂ ಖಾರ ಇರಬೇಕು. ಖಾರ ಇಲ್ಲ ಅಂದರೆ ತಿನ್ನಕ್ಕಾಗಲ್ಲ ನನಗೆ. ಖಾರ ಬೇಕಾ? ತಗೋ. ಏನ್ ನೋಡ್ತಿದ್ಯಾ? ತಿನ್ನು. ಖಾರ ಏನಾದರೂ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಆಪ್ಷನಲ್,
ಫೈನಲ್ ಆಗಿ ಅದೊಂದೇ. ಸೊ ಅದನ್ನೇ ನಂಚ್ಕೊಂಡು ತಿನ್ಬಿಡ್ತೀನಿ ಎಷ್ಟೊಂದು ಸಲ. ಆ್ಯಂಡ್ ಚಿತ್ರಾನ್ನದಲ್ಲ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಯಾವುದ್ರಲ್ಲೂ ಮೆಣಸಿನ್ಕಾಯಿ ಬಿಡಲ್ಲ, ಅಷ್ಟು ಚೆನ್ನಾಗಿ ತಿಂತೀನಿ. ಅಂದರೆ ತುಂಬ ಖಾರನೂ ತಿನ್ನಲ್ಲ, ಬಟ್ ಒಂದು ರೇಂಜಿಗೆ ಖಾರ ಇರಬೇಕು. 7th ಥಿಂಗ್ ಏನು ಗೊತ್ತಾ, ಅಂದರೆ ನನಗೆ ಬಿರಿಯಾನಿ ಅಂದರೆ ಸಖತ್ ಇಷ್ಟ. ಅದು ಒಂಥರ ಕ್ರೇವಿಂಗು. ಅಟ್ಲೀಸ್ಟ್ ವೀಕಲ್ಲಿ 1 ಸತಿ ಆದರೂ 2 ಸತಿ ಆದರೂ ತಿನ್ನಬೇಕು ಬಿರಿಯಾನಿನ. ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಾದರೂ ತಿಂತೀನಿ. ಒಂದೊಂದು ಸಲ ಮಿಡ್ನೈಟ್ ಬೇಕು ಅನಿಸುತ್ತೆ, 12 ಆದಮೇಲೆ ಬಿರಿಯಾನಿ ತಿನ್ನಬೇಕು ಅನಿಸುತ್ತೆ. ಆವಾಗಲೂ ಎಷ್ಟೊಂದು ಸಲ ಆರ್ಡರ್ ಮಾಡ್ಕೊಂಡು ತಿಂದಿದ್ದೀನಿ ನಾನು. ಅಷ್ಟು ಹುಚ್ಚಿಡ್ದಿರ್ತೆ ಬಿರಿಯಾನಿದ. ಅಂದರೆ ನಾನೇ ಮಾಡೋದಂದರೆ ನಂಗೆ ಇನ್ನೂ ಸಖತ್ ಇಷ್ಟ. ಆದರೆ ಏನು ಮಾಡೋದು, ಒಂದೊಂದು ಸಲ 12 ಗಂಟೆಗೆ ಮಾಡೋಕ್ಕಾಗಲ್ಲ ಅಂದಾಗ ಆರ್ಡ್ರ್ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಅಷ್ಟು ಫೇವ್ರೇಟು. ಸೊ ಬಿರಿಯಾನಿ ಇಲ್ಲ ಅಂದರೂ ನಂಗೆ ಇರೋಕ್ಕಾಗಲ್ಲ. ಇನ್ನೊಂದು 8th ಥಿಂಗ್ ಏನಪ್ಪ ಅಂದರೆ, ನಂಗೊಂದು ಅಭ್ಯಾಸ ಇದೆ. ಮಲ್ಗೋಕ್ಕಿಂತ ಮುಂಚೆ ಮುಖನ ನೀಟಾಗಿ ತೊಳೆದು ಮಲ್ಕೋಬೇಕು. ಅದೇನೋ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟಿದೆ. ಅಂದರೆ ಮುಖ ತೊಳೆದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಯೂಶ್ವಲಿ ಕೆಲವೊಬ್ರು ಹೇಳ್ತಾರಲ್ವ, ಮುಖ ತೊಳೆದ್ರೆ ನಿದ್ದೆ ಬರೋಲ್ಲ ಅಂತ. ಬಟ್ ನಂಗೆ ಉಲ್ಟಾ. ಚೆನ್ನಾಗಿ ಮುಖ ತೊಳೆದ್ರೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಓಕೆ, ಇವಾಗ 9th ಒಂದು ಏನು ಗೊತ್ತಾ, ಮೇಯ್ನ್ಲಿ ಇಂಪಾರ್ಟೆಂಟ್. ಮಲ್ಗೋಕ್ಕಿಂತ ಮುಂಚೆ ಭಾವಗೀತೆಗಳನ್ನ ಕೇಳೋ ಅಭ್ಯಾಸ ನನಗಿದೆ. ಯಾವಾಗಲೂ ಅಷ್ಟೇ, ಆ ಸಾಂಗ್ನ ಕೇಳಿದ್ರೆ ಒಂಥರ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಇಲ್ಲಾಂದರೆ ನಿದ್ದೆ ಬರೋಕ್ಕೆ ಒಂಚೂರು ಲೇಟ್ ಆಗುತ್ತೆ. ಯಾವಾಗಲೂ ಕೇಳ್ತಿರೋವಂಥ ಒಂದು ಸಾಂಗು, ನಂಗೆ ಆ ಸಾಂಗ್ ಕೇಳಲೇಬೇಕು. ಟ್ರಿಪ್ಗೆ ಹೋದಾಗಲಾಗಲಿ ಎಲ್ಲಾದರೂ ಆಗಲಿ ಕೇಳ್ತೀನಿ. ಅದು GS ಶಿವರುದ್ರಪ್ಪ ಅವರ ಸಾಹಿತ್ಯದಲ್ಲಿ ಬಂದಿರೋದು. ಅಶ್ವಥ್ ಸರ್ ಅವರು ಆಡಿರೋವಂಥ ಸಾಂಗು ಯಾವುದು ಗೊತ್ತಾ? ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಹೋಗಿ ಊಟ ಮಾಡಿ ಮಲಕ್ಕೋ. ಸಾಂಗ್ ಕೇಳಿದ್ಮೇಲೆ ಮಲ್ಕೊಂಬಿಟ್ಟಿದ್ದೆ ಅಂದ್ಕೊಂಡ್ರಾ? ನಿದ್ದೆ ಮಾಡ್ತಿರ್ಲಿಲ್ಲ ನಾನು. ಆದರೆ ಹೇಳಿದೆ ಅಷ್ಟೇ, ನನಗೆ ಆ ಸಾಂಗ್ ಕೇಳಿದ್ರೆ ತುಂಬ ಖುಷಿಯಾಗಿ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ಈಗ ಲಾಸ್ಟ್ ಒನ್, ಇದು ಬೇಕೇ ಬೇಕು. ಅಂದರೆ ಏನು ಗೊತ್ತಾ, ಬೆಳಿಗ್ಗೆ ಅಥವಾ ಯಾವಾಗಲೇ ಫಸ್ಟು ಮೊಬೈಲ್ ಇಟ್ಕೊಂಡಿದ್ದ ತಕ್ಷಣ ನೋಡೋದು ಏನು ಹೇಳಿ? ಇನ್ಸ್ಟಾಗ್ರಾಮ್. ನನ್ನ ಪ್ರೊಫೈಲ್ ಹೋಗಿ ನೋಡೋದು. ಸೊ ಹೆಂಗೆ ಅಂದರೆ ಅದೊಂಥರ ಅಡಿಕ್ಟ್ ಆಗಿಬಿಟ್ಟಿದೆ. ಮೊಬೈಲ್ ಕೈಲಿ ಇತ್ತು ಅಂದರೆ ಹೋಗೋದು ಪ್ರೊಫೈಲ್ ನೋಡೋದು, ಏನೇನು ಕಮೆಂಟ್ಸ್ ಬಂದಿದೆ, ಎಷ್ಟು ಲೈಕ್ಸ್ ಬಂದಿದೆ, ಇದೆಲ್ಲ ಚೆಕ್ ಮಾಡೋದು. ಒಂಥರ ದಿನ ಅದು ರೊಟೀನ್ ಆಗಿಬಿಟ್ಟಿದೆ. ಆದರೆ ನೀವೇನು ಮಾಡಬೇಕು ಗೊತ್ತಾ, ಮೊಬೈಲ್ ಎತ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಬೇಕು. ಗೊತ್ತಲ್ವಾ, ಕಾವ್ಯಶ್ರೀ ಗೌಡ ಅಂತ ಇದೆ. ಸೊ ಈ ಒಂದು ಚಾನಲ್ಲು ನೋಡಿ, ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಕಾವ್ಯಶ್ರೀ ಗೌಡ ಯೂಟ್ಯೂಬ್ಗೆ ಹೋಗಿ ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್ ಅಂತ ಹೊಡೀರಿ, ಬರುತ್ತೆ. ಹಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ, ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ. ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು, ಲವ್ ಯು ಆಲ್.